ನಾರಂಜ ಕ್ರೈಮ್ ಬೀಟ್ಗೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮಾವನ ಗುಪ್ತಾಂಗವೇ ಕಟ್ಟು ಮಾಡಿದ ಸೊಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಏನೇನೆಲ್ಲ ನಡೀತಾ ಇದೆಯೋ ನಾವು ನೋಡ್ಲೇಬೇಕಾಗಿರುವಂತಹ ಘಟನೆ ನಿಮ್ಮ ಮುಂದೆ ನಾವು ಬೆಳಕಿಗೆ ತರ್ತಾ ಇದ್ದೀವಿ. ಯಾಕಂದ್ರೆ ಇದು ಹೇಳಿ ಕೇಳಿ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತಹ ಘಟನೆಗಳಲ್ಲ, ಅಥವಾ ಬೇರೆ ಯಾವುದೋ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಘಟನೆಯೂ ಅಲ್ಲ, ಮತ್ತು ಆಂಧ್ರ ಪ್ರದೇಶ ಆಗಿರೋ ಘಟನೆಯೂ ಕೂಡ ಅಲ್ಲ. ಆದರೆ ಇದು ಯೋಗಿನಾಥ್ ಸರ್ಕಾರದ UPಯಲ್ಲಿ ನಡೆದಿರುವಂತ ಘೋರ ಘಟನೆ ನಿಮ್ಮ ಮುಂದೆ ಹೊತ್ತುಕೊಂಡು ಬಂದಿದ್ವಿ. ಯಾಕೆ ವಿಷಯನ ಹೊತ್ತುಕೊಂಡು ಬಂದಿವಿ ಅಂದ್ರೆ, ಇದು ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅದರ ಸಂಪೂರ್ಣ ವಿವರಗಳನ್ನು ನಿಮಗೆ ತೋರಿಸ್ತೀವಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಯಾರೆಲ್ಲ ಇನ್ನು ಈ ಸುದ್ದಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ಬರೆದು ತಿಳಿಸ್ರಿ. ಬಂಧುಗಳೇ, ತಾವೆಲ್ಲ ನೋಡ್ತಾ ಇದ್ರಲ್ಲ, ಮಗಳನ್ನ ಹೆತ್ತಿ ಹೊತ್ತಿ 12 ತಿಂಗಳ ಹೊಟ್ಟೆಲಿಟ್ಟುಕೊಂಡು ಜೋಪಾನ ಮಾಡಿ 20 ವರ್ಷಗಳ ಕಾಲ ಬದುಕಿಸಿ ಬಾಳಿ ಇನ್ನೊಬ್ಬರ ಮನೆಗೆ ದಾರಿ ಎರ್ತೀವಲ್ಲ, ಅದು ಎಂತ ಒಂದು ಕಷ್ಟಕರ ಸಂಗತಿ, ಅದೆಂತ ನೋವಿನ ಸಂಗತಿ. ಇದು ಪ್ರತಿಯೊಬ್ಬ ಹೆಣ್ಣು ಯಾವ ಮನೆಯಲ್ಲಿ ಹೆತ್ತಿದ್ದಾರೋ ಅವರಿಗೆ ಗೊತ್ತಾಗಿರ್ತಕ್ಕಂಥ ಘಟನೆ ಇದು. ಆ ನೋವು ಕೂಡ ನೆನಪಿಗೆ ಬರ್ತಕ್ಕಂಥದ್ದು ಈ ಒಂದು ಸ್ಟೋರಿಯಲ್ಲಿ. ಯಾಕೆ ವಿಚಾರ ಮಾಡ್ಕೊಳ್ತೀವಿ ಅಂದ್ರೆ, ಮಗಳನ್ನ ಗಂಡನ ಮನೆಗೆ ನಾವು ಮಗಳು ದೊಡ್ಡವಳಾಗಿದ್ದಾಳೆ ಅಂತ ಹೇಳಿ ಮದ್ವೆ ಮಾಡಿ ಸಂಭ್ರಮದಿಂದ ಅವರನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಮತ್ತು ಎಲ್ಲ ಸಾಮಗ್ರಿಗಳನ್ನ ಕೊಟ್ಟು ಮತ್ತು ಅವರಿಗೆ ಬಂಗಾರ ಒಡವೆಗಳು ಕೊಟ್ಟು ಮದುವೆ ಮಾಡಿ ಕಳಿಸಿ ಕೊಡ್ತೀವಿ ಮಾವನ ಮನೆಗೆ. ಇಲ್ಲಿವರೆಗೂ ನಾನು ಜೋಪಾನಾಗಿ ನೋಡ್ಕೊಂಡಿದ್ದೀನಿ ಮಗಳೇ, ನಿನ್ನನ್ನು ಈಗ ನಿಮ್ಮ ಮಾವ ಜೋಪಾನಾಗಿ ನೋಡ್ಕೊಳ್ತಾನೆ ಅಂತಕ್ಕಂಥ ಧೈರ್ಯ ತುಂಬುವಂತ ಕೆಲಸ ಆ ತಂದೆ ತಾಯಿ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ. ಆದರೆ ಆ ಹೆಣ್ಣು ಮಕ್ಕಳಿಗೆ ಈ ರೀತಿ ಪಾಪಿ ಮಾವ ಸಿಗ್ತಾನೆ ಅಂತಕ್ಕಂಥ ಮಾತು ಕನಸು ಮನಸ್ಸಲ್ಲಿ ಕೂಡ ಊಹಿಸ್ಕೊಳ್ಳಕ್ ಆಗ್ಲಿಲ್ಲ ಆ ಹೆಣ್ಣು ಮಗಳಿಗೆ. ಒಂದಲ್ಲ ಎರಡಲ್ಲ, ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ಮನೆಯಲ್ಲಿ ಯಾರಿಲ್ಲದ ಗಳಿಗೆ ನೋಡಿಕೊಂಡು ಪಾಪಿ ಮಾವ ದಿನನಿತ್ಯ ನನಗೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರನ ಮಾಡ್ತಾ ಇದ್ದ. ಯಾರಿಗಾರ ಹೇಳ್ಕೊಳ್ಳಿ, ಯಾರಿಗೆ ಹೇಳ್ಕೊಂಡ್ರೆ ನಿವಾರಣೆ ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಅನೇಕ ದಿನಗಳಿಂದ ತಮ್ಮದೇ ಅಂತ ರೀತಿಯಲ್ಲಿ ಜಿಗುಪ್ಸೆಗೆ ಒಳಗೊಂಡು ಒಂದಿಷ್ಟು ಆ ನೋವುಗಳನ್ನ ನುಂಗಿಕೊಂಡು ಬಂದಿರತಕ್ಕಂಥ ಆ ಮಹಿಳೆ ಕೊನೆಗೂ ತನ್ನ ಪತಿರಾಯ ಮನೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಮತ್ತು ಅತ್ತೆಯು ಕೂಡ ಯಾವುದೋ ಒಂದು ವಿಚಾರದಲ್ಲಿ ಮನೆಯಲ್ಲಿ ಇಲ್ಲದ ಕಾರಣದಿಂದಾಗಿ ಸೊಸೆ ಮೇಲೆ ಮತ್ತೆ ಅತ್ಯಾಚಾರ ಮಾಡಲು ಯತ್ನಿಸ್ತಾನೆ ಈ ಮಾವ ಭೂಪ. ಇವನಿಗೆ ಆ ಹೆಣ್ಣು ಮಗಳು ಮಾಡಿರುವಂತಹ ಘಟನೆ ಆದರೆ ಏನಂತ ನಿಮಗೆ ತೋರಿಸ್ತೀವಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಯಾಕೆ ವಿಚಾರವನ್ನ ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಇದು ಪ್ರತಿಯೊಬ್ಬ ತಂದೆ ಪ್ರತಿಯೊಬ್ಬ ಮಾವನು ಕೂಡ ನೋಡ್ಲೇಬೇಕಾಗಿರ್ತಕ್ಕಂತಹ ಸ್ಟೋರಿ ಇದು. ಇದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಮಗಳ ಸಮನಾಗಿ ಬಂದಂತ ಸೊಸೆ ಮೇಲೆ
ಮಾವ ಅತ್ಯಾಚಾರ ಮಾಡ್ತಾನಂದ್ಮೇಲೆ ಯಾವ ಮಗು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥನ್ನ ನಾವಿಲ್ಲಿ ಊಹಿಸ್ಕೊಳ್ಳಬೇಕಾಗಿದೆ. ಯೋಗಿನಾಥ್ ಅವರ ಸರ್ಕಾರದಲ್ಲಿ ಇಂಥದ್ದು ಕೂಡ ನಡೀತೇನ ಅಂತಕ್ಕಂಥದನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಆ ಹೆಣ್ಣು ಮಗಳು ಮಾಡಿದ ಒಂದೇ ಒಂದು ಪ್ರಯತ್ನ ಏನಪ್ಪಾ ಅಂದ್ರೆ, ಯಾರಿಗೂ ಹೇಳಬಾರ್ದು, ಯಾರಿಗೂ ಕೇಳಬಾರ್ದು, ಇನ್ನೊಂದ್ಸರಿ ನನ್ನ ಮೇಲೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರಗಳನ್ನ ಮಾಡ್ಲಿಕ್ಕೆ ಬಂದಾಗ ಮಾವನ ಗುಪ್ತಾಂಗವೇ ಬ್ಲೇಡ್ ನಿಂದ ಕಟ್ ಮಾಡಿಬಿಟ್ರೆ ಸಾಕು ಅಂತಕ್ಕಂಥ ಘೋರ ವಿಚಾರವಂತ ಮಾಡಿರ್ತಕ್ಕಂಥ ಮಹಿಳೆಗೆ ನಿಜಕ್ಕೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಮತ್ತೆ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಆ ಪಾಪಿ ಮಾವ ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಮತ್ತೆ ಆ ಸೊಸೆ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಮಾಡಲು ಯತ್ನಿಸಿದಾಗ ಆ ಮಹಿಳೆ ಮಾಡತಕ್ಕಂಥ ಒಂದೇ ಒಂದು ದೊಡ್ಡ ಸಾಧನೆ ಏನಪ್ಪಾ ಅಂದ್ರೆ, ಮನೇಲಿ ಒಂದು ಬ್ಲೇಡ್ ಇತ್ತು, ಬ್ಲೇಡ್ ಅನ್ನು ತೆಗೆದುಕೊಂಡು ಮಾವನ ಮರ್ಮಾಂಗವನ್ನೇ ಬ್ಲೇಡ್ ನಿಂದ ಕಟ್ ಮಾಡಿದ್ದಾಳೆ. ನಿಜಕ್ಕೂ ಅವಳ ಧೈರ್ಯ ಮೆಚ್ಚಲೇಬೇಕಾಗಿದೆ. ಯಾಕಂದ್ರೆ ಈ ಪಾಪಿ ಪತಿ ಇಲ್ಲಿ ಬರ್ತಾ ಇದ್ದಾನೆ ನೋಡಿ, ಮೈಯೆಲ್ಲ ಒಂದ್ ಕಡೆ ರಕ್ತ ಸೋಸ್ಕೊಂಡು ಹೋಗ್ತಾ ಇದ್ದಾನೆ. ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾನೆ. ನಡೆಯಕ್ಕಾಗ್ತಾ ಇಲ್ಲ, ನನ್ನನ್ನ ಹೇಗಾದ್ರೂ ಮಾಡಿ ಒಂದಿಷ್ಟು ನನಗೆ ಆಂಬುಲೆನ್ಸ್ ತರಿಸಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಇಂಥ ಪಾಪ, ಇಂಥ ಮಾವ ಯಾರಿಗಾದ್ರೂ ಬೇಕಾ ಅಂತಕ್ಕಂಥನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ. ಬಂಧುಗಳೇ, ಏನೋ ಹೆಣ್ಣುಗಳನ್ನ ಎತ್ತಿ ನಿಮ್ಮ ಮನೆಗೆ ನಾವು ದಾರಿ ಎರೆದು ಕೊಡ್ತೀವಿ ಅಂದ್ರೆ, ನಿಮ್ಮ ಮಕ್ಕಳ ಹಾಗೆ ಅವರ ಮೇಲೆ ಪ್ರೀತಿಯಿಂದ ಗೌರವದಿಂದ ಕಾಣುವಂತ ಕೆಲಸ ಆಗ್ತಾ ಇಲ್ಲ. ಈ ಪಾಪಿ ಮಾವಂದಿರ ಕಣ್ಣು ಬಹಳ ವಿಕೃತವಾಗಿ ಬೀಳ್ತಾ ಇದೆ ಸೊಸೆಂದರ ಮೇಲೆ, ಮತ್ತೊಬ್ಬರ ಮೇಲೆ. ಹಾಗಾಗಿ ಈ ತರದ ಘಟನೆಗಳು ನಡೀತಾನೆ ಇದ್ದಾವೆ. ಬಂಧುಗಳೇ, ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದಿದ್ರೆ ಬರೆದು ತಿಳಿಸ್ರಿ. ಮುಂದಿನ ವಿಚಾರಕ್ಕಾದರೂ ಇಂಥ ಅಪ್ಪಂದಿರನ್ನ ಎಲ್ಲೂ ಕೂಡ ಆಗಬಾರ್ದು ಅನ್ನೋದೇ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಪ್ರಮುಖ ಕಳಕಳಿ. ಧನ್ಯವಾದಗಳು. ಮುಂದಿನ ಸುದ್ದಿಯಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.